ಕಿರಣ್ ದೋಣಿಯನ್ನು ಸಾಗಿಸಿ ಜೀವನ ಮಾಡುತ್ತಿದ್ದ. ನದಿಯ ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಜನರನ್ನು ಕೇವಲ 100 ರೂಪಾಯಿಗೆ ಕರೆದೊಯ್ಯುತ್ತಿದ್ದ. ದಿನ ಇಷ್ಟೇ ಕಡಿಮೆ ಜನ ಬರುತ್ತಾರೆ. ದಿನಕ್ಕೆ ಅಂದಾಜು 500 ರೂಪಾಯಿ ಸಿಗುತ್ತವೆ. ಏನಾದರೂ ಹಾಗೆ ಮನೆ ಖರ್ಚು ನಡೆಯುತ್ತಲೇ ಇದೆ. ಆದರೆ ಕಿರಣ್ ತಾಯಿ ಸದಾ ಚಿಂತೆಯಲ್ಲಿ ಇರುತ್ತಿದ್ದಳು. ನಮ್ಗೆ ಇಬ್ರಿಗೆ ಇಷ್ಟು ಹಣ ಸಾಕು. ಆದರೆ ನಿನ್ನ ಮದುವೆ ಆದ್ಮೇಲೆ ಆಗ ಇನ್ನೂ ಹೆಚ್ಚು ಸಂಪಾದಿಸ್ಬೇಕಲ್ವೇ ಮಗ? ಹೌದಮ್ಮ, ಮದುವೆ ಆದ್ಮೇಲೆ ಹೆಚ್ಚು ಹಣ ಬೇಕಾಗುತ್ತದೆ. ಆದ್ರೆ ನಾನು ಏನ್ ಮಾಡೋದು? ಏನ್ ಮಾಡ್ಬೇಕೋ ಗೊತ್ತಿದ್ರೆ ನಾನು ಮೊದಲನೇ ಮಾಡ್ತಿದ್ನಿ. ಏನ್ನಯ್ಯ, ನೀನೇನಾ ಇಲ್ಲಿ ನದಿಯನ್ನು ದಾಟಿಸುತ್ತೀಯಾ? ಹೌದು ಸರ್, ನಾನೇ. ಕೇವಲ 100 ರೂಪಾಯಿಗೆ ದಾಟಿಸ್ತೀನಿ. ಬನ್ನಿ. ನಾನು ಕೇವಲ ದಾಟೋಕೆ ಬಂದಿಲ್ಲ. ನನ್ನ ಬಳಿ ಕೆಲವು ಸಾಮಾನುಗಳಿವೆ. ಅವನ್ನು ಈ ತೀರದಿಂದ ಆ ತೀರಕ್ಕೆ ತೆಗೆದುಕೊಂಡು ಹೋಗಬೇಕು. ಹೌದು ಸರ್, ಸಾಮಾನುಗಳನ್ನು ತಕ್ಕೊಂಡು ಬನ್ನಿ, ದಾಟಿಸ್ತೀನಿ. ನೀನು 100 ರೂಪಾಯಿಗೆ ದಾಟಿಸ್ತೀಯಾ? ಆದರೆ ನಿನ್ನಿಗೆ ನಾನು 300 ರೂಪಾಯಿ ಕೊಡ್ತೀನಿ. ಸ್ವಲ್ಪ ಕಾಯ್ಬೇಕು ಮಾತ್ರ. ಕಿರಣ್ ಸಂತೋಷದಿಂದ ಒಪ್ಪುತ್ತಾನೆ. ಸರಿ ಸರ್, ಕಾಯುತ್ತೇನೆ, ಬನ್ನಿ. ಕಿರಣ್ ಆ ವ್ಯಕ್ತಿಯನ್ನು ಹಾಗೂ ಅವನ ಸಾಮಾನುಗಳನ್ನು ನದಿ ದಾಟಿಸಿ ಬಿಡುತ್ತಾನೆ. ಅವನು 300 ರು ನೀಡುತ್ತಾನೆ. ಕಿರಣ್ ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ಇಂತಹ 300 ರೂಪಾಯಿ ಕೊಡುವವರು ದಿನ ಸಿಕ್ಕರೆ ಹೇಗಿರುತ್ತಿತ್ತು? 800, 1000 ರೂಪಾಯಿ ಸುಲಭವಾಗಿ ಸಿಗುತ್ತಿತ್ತಲ್ಲ. ಕೆಲ ದಿನಗಳ ನಂತರ ಆ ವ್ಯಕ್ತಿ ಮತ್ತೆ ಹಿಂದಿರುಗುತ್ತಾನೆ. ಮತ್ತೆ ಕಿರಣ್ ಅವನನ್ನು ದಾಟಿಸಿ ತಿರುಗಿ ತರ್ತಾನೆ. ನಂತರ ಹೇಳುತ್ತಾನೆ, ನಿನ್ನ ಕೆಲಸ ಸುಲಭವೇನಿಲ್ಲ. 100 ರೂಪಾಯಿ ತುಂಬಾ ಕಡಿಮೆ. ನೀನು ಕನಿಷ್ಠ 200-300 ರೂಪಾಯಿ ಕೇಳ್ಬೇಕು. ನಾನು ನಿನಗೆ 300 ಕೊಟ್ಟಿರುವುದು ನಿನ್ನ ಸತ್ಯತೆ ಹಾಗೂ ನಿನ್ನ ಶ್ರಮಕ್ಕಾಗಿ. ಹೀಗೆ ಹೇಳಿ ಅವನು ಹೋಗಿ ಮುಂದಿನ ದಿನದಿಂದ ಅವನು ದರವನ್ನು 100 ರೂಯಿಂದ 200 ರೂಗೆ ಮಾಡುತ್ತಾನೆ. ಜನರು ಕೇಳುತ್ತಾರೆ, ಎಲ್ಲರೂ 100 ರೂಪಾಯಿ ಅಂತ ಹೇಳುತ್ತಾರೆ. ನೀನೇ 200 ರೂಪಾಯಿ ಕೇಳ್ತೀಯಾ? ಹೌದು, ಮೊದಲು 100 ರೂಪಾಯಿ ಕೇಳ್ತಿದ್ದೆ. ಈಗ 200 ರೂಪಾಯಿ ಬೇಕಾಗುತ್ತೆ. ಈಗ ಜನರು 200 ರೂಪಾಯಿ ಕೊಡುತ್ತಾರೆ. ಈಗ ಕಿರಣ್ ದಿನಕ್ಕೆ 1000 ರೂಪಾಯಿಗಳವರೆಗೆ ಸಂಪಾದಿಸುತ್ತಿದ್ದ. ಅವನು ತನ್ನ ತಾಯಿಗೆ ಹೇಳುತ್ತಾನೆ, ಅಮ್ಮ, ಈಗ ಜಾಸ್ತಿ ಹಣ ಬರುತ್ತಿದೆ. ದರ ಹೆಚ್ಚಿಸಿದ್ದೀನಿ. ಹಣ ಬರುತ್ತಿದೆ, ಚೆನ್ನಾಗಿದೆ. ಆದರೆ ಯಾರಾದರೂ ಬಡವರಿದ್ದರೆ, ಕಡಿಮೆ ಹಣ ಇದ್ದರೆ ಅವರನ್ನು ಸಹಾಯ ಮಾಡು. ಲಾಭದ ಲಾಲಸೆಗೆ ಬಲಿಯಾಗಬೇಡ. ಅಮ್ಮ, ನಿಮಗೆ ಅರ್ಥ ಆಗೋದಿಲ್ಲ. ನಾನು ಸಹಾಯ ಮಾಡ್ತಾ ಬಂದ್ರೆ ಏನು ಸಂಪಾದಿಸೋದು? ಇದರಿಂದ ಕಿರಣ್ನ ಮನದಲ್ಲಿ ಲಾಲಸೆ ಇನ್ನಷ್ಟು ಹೆಚ್ಚಾಗ್ತದೆ. ಆಗ ಅವನು ದರವನ್ನು ಮತ್ತೆ ಹೆಚ್ಚಿಸಿ 300 ರೂಪಾಯಿ ಮಾಡುತ್ತಾನೆ. ಇದು ಜನರಿಗೆ ಕಷ್ಟವಾಗುವುದಿಲ್ಲ ಎಂದುಕೊಳ್ಳುತ್ತಾನೆ. ಅಯ್ಯೋ, ಮೊದಲು 100 ರೂಪಾಯಿ, ಆಮೇಲೆ 200 ರೂಪಾಯಿ, ಈಗ 300 ರೂಪಾಯಿ. 300 ರೂಪಾಯಿ, ಅದಕ್ಕಿಂತ ಕಡಿಮೆ ಕೇಳಬೇ. ಜನರು ಬೇರೆ ವಿಧಿಯಿಲ್ಲದೆ ಹಣವನ್ನು ಕೊಡುತ್ತಿದ್ದರು. ತಾಯಿಗೆ ಇದು ಚಿಂತೆ ತರಿಸುತ್ತದೆ. ನೀನು ಚೆನ್ನಾಗಿ ಸಂಪಾದಿಸ್ತೀಯೇನೂ ಸರಿ. ಆದರೆ ಯಾರಾದರೂ ಸಂಕಟದಲ್ಲಿದ್ದರೆ, ಅವರ ಬಳಿ 300 ರು ಇರದಿದ್ದರೆ ನೀನು ಅವರಿಗೆ ಸಹಾಯ ಮಾಡು. ಹಣ ಇಲ್ಲಾಂದ್ರೆ ನನ್ ತಪ್ಪೆ. ನದಿ ದಾಟ್ಬೇಕಂದ್ರೆ ಹಣ ಕೊಡ್ಬೇಕಲ್ಲ. ಒಂದು ಸಂಜೆ ಕಿರಣ್ ಮನೆಗೆ ಬರ್ತಿದ್ದಾಗ ಒಬ್ಬ ವೃದ್ಧ ಅವನನ್ನು ನಿಲ್ಲಿಸುತ್ತಾನೆ. ಮಗ, ನನಗೆ ಆ ತೀರಕ್ಕೆ ಹೋಗಬೇಕು, ದಾಟಿಸು. ಇದೀಗ ಸಂಜೆ. ದರ ಇನ್ನೂ ಜಾಸ್ತಿ, 300 ರೂಗಿಂತ ಹೆಚ್ಚು.
ನನ್ನ ಬಳಿ 100 ರೂಪಾಯಿ ಮಾತ್ರ ಇದೆ. ದಯವಿಟ್ಟು ದಾಟಿಸು ಮಗ. ನನ್ನ ಆರೋಗ್ಯ ಕೂಡ ಚೆನ್ನಾಗಿಲ್ಲ. ಮಕ್ಕಳು ನನ್ನನ್ನು ಕಾಯ್ತಿರ್ತಾರೆ. ಅಯ್ಯೋ, 100 ರೂಪಾಯಿಗೆ ನಾನು ದಿನದ ಹೊತ್ತಿನಲ್ಲೂ ದಾಟಿಸೋದಿಲ್ಲ. ಸಂಜೆ ಅಂದ್ರೆ ಇನ್ನೂ ಬೇಡ. ಹೋಗಿ. ವೃದ್ಧ ಎಷ್ಟು ಬೇಡಿಕೊಂಡರೂ ಕಿರಣ್ ಒಪ್ಪೋದಿಲ್ಲ. ವೃದ್ಧ ಕಿರಣ್ ಮನೆಯವರೆಗೂ ಅವನ ಹಿಂದೆ ಬರುತ್ತಾನೆ. ಆದರೆ ಕಿರಣ್ ಹೇಳುತ್ತಾನೆ, ನನ್ನ ಹಿಂದೆ ಬರಬೇಡಿ. 300 ರೂಪಾಯಿ ಇದ್ದರೆ ಮಾತ್ರ ದಾಟಿಸುತ್ತೇನೆ. ಇಲ್ಲ ಅಂದ್ರೆ ಬೆಳಗ್ಗಿನವರೆಗೂ ಕಾಯಿರಿ. ವೃದ್ಧ ಬೇಸರದಿಂದ, ಏನು ಮಾಡೋದು? ಇಲ್ಲಿ ಮರದ ಕೆಳಗೆ ನಿದ್ದೆ ಮಾಡ್ತೀನಿ. ಬೆಳಿಗ್ಗೆ ಯಾರಾದರೂ ಸಹಾಯ ಮಾಡ್ತಾರೆ. ಅವರು ಮರದ ಕೆಳಗೆ ರಾತ್ರಿಯಿಡೀ ಕಷ್ಟಪಟ್ಟು ನಿದ್ದೆ ಮಾಡುತ್ತಾರೆ. ಬೆಳಿಗ್ಗೆ ಕಿರಣ್ನ ತಾಯಿ ಹೊರಗೆ ಬರುತ್ತಾಳೆ ಮತ್ತು ವೃದ್ಧರನ್ನು ನೋಡುತ್ತಾಳೆ. ಅವರನ್ನು ಎಬ್ಬಿಸಿ ವಿಚಾರಿಸುತ್ತದೆ. ನಿನ್ನ ಮನೆಯ ಹುಡುಗ ನನ್ನನ್ನು ನದಿ ದಾಟಿಸಲೇ ಇಲ್ಲ. ನನ್ನ ಬಳಿ 100 ರೂ ಮಾತ್ರ ಇದ್ದವು. ನಾನು ತುಂಬಾ ಅನಾರೋಗ್ಯವಾಗಿದ್ದೆ. ಹಾಗಾಗಿ ಇಲ್ಲಿ ಮರದ ಕೆಳಗೆ ರಾತ್ರಿ ಇಡೀ ಮಲಗಿದ್ದೆ. ಕಿರಣ್ನ ತಾಯಿ ಈ ಸಂಗತಿ ಕೇಳಿದ ತಕ್ಷಣ ಕಿರಣ್ಣನ್ನು ಕರೆಯುತ್ತಾಳೆ. ಮಗ, ನಿನ್ನಿಂದ ದೊಡ್ಡ ತಪ್ಪಾಗಿದೆ. ಇವರ ಆರೋಗ್ಯ ಚೆನ್ನಾಗಿರಲಿಲ್ಲ. ಮನೆಗೆ ಹೋಗಬೇಕು ಅಂತಿದ್ದಾಗ ನೀನು ಹಣ ಇಲ್ಲ ಎಂದು ದಾಟಿಸಲೇ ಇಲ್ಲ. ಕಿರಣ್ಗೆ ತನ್ನ ತಪ್ಪು ಅರ್ಥವಾಗುತ್ತದೆ. ಅಮ್ಮ, ನಿಜವಾಗಿಯೂ ತಪ್ಪಾಗಿದೆ. ನಾನು ತಕ್ಷಣ ಇವರನ್ನು ನದಿ ದಾಟಿಸಿ ಬಿಡುತ್ತೀನಿ. 1 ರೂಪಾಯಿಯೂ ತೆಗೆದುಕೊಳ್ಳಲ್ಲ. ಇಲ್ಲ ಮಗ, ಒಂದು 100 ರೂಪಾಯಿ ನಾನು ಕೊಡ್ತೀನಿ. ಇಲ್ಲಪ್ಪ, ನನ್ನ ಮಗ ತಪ್ಪನ್ನು ಸರಿಪಡಿಸುತ್ತಿದ್ದಾನೆ. ನೀವೇನೂ ಕೊಡಬೇಕಿಲ್ಲ. ಕಿರಣ್ ವೃದ್ಧರನ್ನು ನಡಿ ದಾಟಿಸಿ ಅವರ ಮನೆಗೆ ಬಿಡುತ್ತಾನೆ. ಆ ದಿನದಿಂದ ಕಿರಣ್ ದರವನ್ನು ಕಡಿಮೆ ಮಾಡಿ ಹಿಂದಿನಂತೆ ಇಡುತ್ತಾನೆ.